ಸ್ನೇಹಿತರೆ, ಹಿಂದೂಗಳ ಇತಿಹಾಸದಲ್ಲಿ ಭೀಮನ ಮೊಮ್ಮಗ ಬಾರ್ಬರಿಕರು ಇಡೀ ಮಹಾಭಾರತ ಯುದ್ಧವನ್ನು ಕೇವಲ 3 ಬಾಣದಲ್ಲಿ ಮುಗಿಸುವ ಶಕ್ತಿ ಹೊಂದಿದ್ದರು. ಇವರು ಭೀಮನ ಮಗ ಘಟೋತ್ಕಚರ ಮಗನಾಗಿದ್ದರು. ಈ ವೀರ ಮಹಾಭಾರತ ಯುದ್ಧವನ್ನು ಕೆಲವು ನಿಮಿಷಗಳಲ್ಲಿ ಮುಗಿಸುವ ಶಕ್ತಿ ಹೊಂದಿದ್ದರು. ಇವರು ಹುಟ್ಟಿನಿಂದ ತಪಸ್ಸು ಮಾಡಿ 3 ಬಾಣಗಳನ್ನು ಪಡೆದಿದ್ದರು. ಮೊದಲನೇ ಬಾಣದಿಂದ ಇವರು ತನ್ನ ಗುರಿಗಳನ್ನು ನಿರ್ಧರಿಸುತ್ತಾರೆ. 2ನೇ ಬಾಣದಿಂದ ಇವರು ಯಾವ ವಸ್ತುಗಳನ್ನು ಉಳಿಸಬಹುದು ಎಂದು ಗುರುತಿಸುತ್ತಾರೆ ಮತ್ತು 3ನೇ ಬಾಣದಿಂದ ತನ್ನ ಗುರಿಗಳನ್ನು ಒಂದೇ ಬಾಣದಲ್ಲಿ ನಾಶ ಮಾಡುತ್ತಾರೆ. ಮಹಾಭಾರತ ಯುದ್ಧದ ಬಗ್ಗೆ ತಿಳಿದು ಅವರು ಆ ಯುದ್ಧದಲ್ಲಿ ಭಾಗವಹಿಸುವುದಕ್ಕೆ ಹೋಗುತ್ತಾರೆ. ಹೋಗುವ ಮೊದಲು ಅವರು ತನ್ನ ತಾಯಿಗೆ ಒಂದು ಮಾತು ಕೊಡುತ್ತಾರೆ. ಯುದ್ಧದ ಸಂದರ್ಭದಲ್ಲಿ ಎರಡೂ ಪಕ್ಷಗಳಲ್ಲಿ ಒಂದು ಪಕ್ಷ ಇನ್ನೇನು ಸೋಲುವ ಕ್ಷಣದಲ್ಲಿ ಇರುತ್ತದೋ ನಾನು ಅವರ ಕಡೆಯಿಂದ ಭಾಗವಹಿಸಿ ಯುದ್ಧದಲ್ಲಿ ಅವರನ್ನು ಗೆಲ್ಲಿಸುತ್ತೇನೆ ಎಂದು ಹೇಳಿ ಮಹಾಭಾರತ ಯುದ್ಧಕ್ಕೆ ಹೋಗುತ್ತಾರೆ. ಇವರು ಯುದ್ಧವನ್ನು ದೂರದಿಂದ ನೋಡುತ್ತಿದ್ದರು. ಒಂದು ಸಮಯದಲ್ಲಿ ಪಾಂಡವರು ಕೌರವರ ವಿರುದ್ಧ ಮೇಲುಗೈ ಸಾಧಿಸುತ್ತಾರೆ. ಆ ಕ್ಷಣದಲ್ಲಿ ಬಾರ್ಬರಿಕರು ಕೌರವರ ಪಕ್ಷದಿಂದ ಭಾಗವಹಿಸುವುದಾಗಿ ಕೃಷ್ಣನಿಗೆ ತಿಳಿಸುತ್ತಾರೆ. ಶ್ರೀಕೃಷ್ಣನು ಬಾರ್ಬರಿಕರ ಸಾಮರ್ಥ್ಯವನ್ನು ಅರಿತಿರುತ್ತಾರೆ ಮತ್ತು ಬಾರ್ಬರಿಕರು ಮನಸ್ಸಿನ ಆಳದ ಮಾತು ಬಲ್ಲವರಾಗಿರುತ್ತಾರೆ. ಅದು ಏನೆಂದರೆ ಬಾರ್ಬರಿಕರು ನಿಜವಾಗಿ ಶ್ರೀಕೃಷ್ಣ ಪರಮಾತ್ಮದಿಂದ ಹತವಾಗಿ ಮೋಕ್ಷ ಪಡೆಯುವುದಕ್ಕೆ ಹೋಗಿರುತ್ತಾರೆ. ಆದರೆ ಆ ಮೋಕ್ಷ ಪಡೆಯುವುದಕ್ಕೆ ಬಾರ್ಬರಿಕರು ಹುಟ್ಟಿನಿಂದ ತಪಸ್ಸು ಮಾಡಿ ಈ ಮಹಾಯುದ್ಧದ ಕ್ಷಣಕ್ಕೋಸ್ಕರ ಕಾಯುತ್ತಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಅಧರ್ಮದ ಪಕ್ಷದಲ್ಲಿ ಸೇರುವುದಕ್ಕೆ ಶ್ರೀಕೃಷ್ಣ ಬಿಡದೆ ಅವರ ಸುದರ್ಶನದಿಂದ ನನ್ನನ್ನು ಸಾಯಿಸಿ ನಮ್ಮನ್ನು ಮೋಕ್ಷ ಕೊಡುತ್ತಾರೆ ಎಂದು ಅವರ ಮನಸ್ಸಿನಲ್ಲಿತ್ತು. ಕೃಷ್ಣ ಪರಮಾತ್ಮರು ಇದನ್ನು ಬಲ್ಲವರಾಗಿದ್ದರು. ಬಾರ್ಬರಿಕರು ತನ್ನ ತಪಸ್ಸಿನ ಬದಲು ಈ ಮೋಕ್ಷವನ್ನು ಪಡೆಯಬಹುದಿತ್ತು. ಆದರೆ ಆ ತಪಸ್ಸು ಮಾಡಿದವರಿಗೆ ಭಗವಂತ ಯಾವುದೋ ಒಂದು ಆಸೆ ತೋರಿಸಿ ಮೋಕ್ಷದಿಂದ ದೂರವಿಡುತ್ತಾರೆಂದು ಬಾರ್ಬರಿಕರು ತಿಳಿದಿದ್ದರು. ಅದಕ್ಕೆ ಅವರು ಈ ಯುದ್ಧದ ಅವಕಾಶಕ್ಕಾಗಿಯೇ ಕಾಯುತ್ತಿದ್ದರು. ಹೀಗೆ ಯಾವ ಕ್ಷಣದಲ್ಲಿ ಬಾರ್ಬರಿಕರು ಯುದ್ಧದಲ್ಲಿ ಭಾಗವಹಿಸಲು ನಡೆದರೂ ಶ್ರೀಕೃಷ್ಣನು ಬಾರ್ಬರಿಕರನ್ನು ತಡೆಯಲು ಯತ್ನಿಸಿದರು. ಅವರು ಹೇಳಿದರು, ನೀನು ನಿನ್ನ ಹೆಜ್ಜೆಗಳನ್ನು ನಿಲ್ಲಿಸದಿದ್ದರೆ ನಾನು ಸುದರ್ಶನ ಧರಿಸಬೇಕಾಗುತ್ತದೆ. ಬಾರ್ಬರಿಕರಿಗೂ ಬೇಕಾಗಿದ್ದು ಅದೇ ಆಗಿತ್ತು. ಅವರು ಹೆಜ್ಜೆಗಳನ್ನು ನಿಲ್ಲಿಸಲಿಲ್ಲ. ಆವಾಗ ಕೃಷ್ಣನು ತನ್ನ ಸುದರ್ಶನದಿಂದ ಬಾರ್ಬರಿಕರ ಕತ್ತನ್ನು ದೇಹದಿಂದ ಛೇದಿಸುತ್ತಾರೆ. ಆ ಸಮಯದಲ್ಲಿ ಬಾರ್ಬರಿಕರು ಜೋರಾಗಿ ನಗುತ್ತಲೇ ಇರುತ್ತಾರೆ. ಆ ಸಮಯದಲ್ಲಿ ಕೃಷ್ಣ ತನ್ನ ನಿಜವಾದ ವೈಷ್ಣವ ರೂಪದಲ್ಲಿ ಬಂದು ಬಾರ್ಬರಿಕರನ್ನು ಆಶೀರ್ವದಿಸಿ ಅವರಿಗೆ ಮೋಕ್ಷವನ್ನು ನೀಡುತ್ತಾರೆ ಹಾಗೂ ಬಾರ್ಬರಿಕರ ಯುದ್ಧ ನೋಡುವ ಆಸೆಗೆ ಒಂದು ವರ ಕೊಡುತ್ತಾರೆ. ಬಾರ್ಬರಿಕರು ಒಂದು ಪರ್ವತದ ಮೇಲೆ ಕಡೆದ ಕ್ಷೀರದಿಂದಲೇ ಸಂಪೂರ್ಣ ಮಹಾಭಾರತ ಯುದ್ಧವನ್ನು ನೋಡಬಹುದು ಮತ್ತು ಇನ್ನೊಂದು ವರದಲ್ಲಿ ಹೀಗೆ ಹೇಳುತ್ತಾರೆ, ಯಾವ ಮನುಷ್ಯನ ಭಾಗ್ಯ ತ್ರಿಮೂರ್ತಿಗಳು ಬದಲಾಯಿಸುವುದಕ್ಕೆ ಆಗುವುದಿಲ್ಲವೋ ಅಂತಹ ಮನುಷ್ಯ ಒಂದು ಸಾರಿ ಬಾರ್ಬರಿಕರ ದರ್ಶನ ಮಾಡಿದರೆ ಅವನ ಭಾಗ್ಯವು ತಿರುವು ಕಾಣುತ್ತದೆ. ಈಗಿನ ರಾಜಸ್ಥಾನದಲ್ಲಿ ಬಾರ್ಬರಿಕರನ್ನು ಖಾಟು ಶ್ಯಾಮ್ ಎಂದು ಕರೆಯುತ್ತಾರೆ. ಬೆಂಗಳೂರಿನಲ್ಲಿಯೂ ಈ ದೇವರ ದೇವಸ್ಥಾನವಿದೆ. ಒಂದು ಸಾರಿ ತಪ್ಪದೆ ಅಲ್ಲಿಗೆ ಹೋಗಿ ಬನ್ನಿ ಎಂದು ಮನವಿ ಮಾಡುತ್ತೇವೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.